ಈಗ ನೋಡ್ರಿ ನಾವು ಬಂದಿದ್ದು ಎಲ್ಲಪ್ಪ ಅಂದ್ರೆ ಫಸ್ಟ್ ಗಾಡ್ಗೋಳಿ ಆಯ್ತು, ಆನಂತರ ಹಿರೇಮಣ್ಣೂರು ಆಯ್ತು, ನೆಕ್ಸ್ಟ್ ಬಂದಂಥ ನಮ್ಮೂರಾದಂತಹ ಮಲ್ಲಾಪುರ ಗ್ರಾಮಕ್ಕೆ ನಾವು ಇಲ್ಲಿ ಬಂದೀವಿ ರೀ. ಈ ಮಲ್ಲಾಪುರ ಗ್ರಾಮ ಮೊದಲು ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಆಳ್ವಿಕೆಗೆ ಒಳಪಟ್ಟಂಥದ್ದು ಯಾವುದಪ್ಪ ಅಂದ್ರೆ ಮಲ್ಲಾಪುರ ಗ್ರಾಮ. ಈ ಮಲ್ಲಾಪುರ ಗ್ರಾಮದಲ್ಲಿಯೂ ಸಹ ಒಂದು ಶಾಸನ ದೊರಕೈತಿ. ಈ ಶಾಸನ ಏನು ತಿಳಿಸುತ್ತಾ, ಆ ಶಾಸನ ಯಾವ ಧರ್ಮಕ್ಕೆ ಸೇರೈತಿ, ಆ ಶಾಸನದೊಳಗೆ ಶಿಲ್ಪ ಯಾವ ರೀತಿ ಐತಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡು, ಅದೇ ರೀತಿ ಒಳಗೆ ಗಜಲಕ್ಷ್ಮಿ ಶಿಲ್ಪ ಅನ್ನುವಂಥ ಒಂದೆರಡು ಶಿಲ್ಪಗಳದವು. ಆ ಶಿಲ್ಪಗಳನ್ನು ತೋರಿಸ್ತೀನಿ. ಹೊಳ್ಳಿ ಇಲ್ಲೇ ಈಶ್ವರನ ಗುಡಿ ಐತಿ, ಅದಕ್ಕೆ ಈಗ ಹಾಲದೇವರ ಗುಡಿ ಅಂತಂದು ಇಲ್ಲೇ ಗ್ರಾಮಸ್ಥರು ಕರೀತಾರೆ. ಆ ಹಾಲದೇವರ ಗುಡಿ ಒಳಗೆ ಯಾವ ರೀತಿ ಐತಿ ಈಶ್ವರನ ಮೂರ್ತಿ ಅನ್ನೋದನ್ನು ತೋರಿಸ್ತೀವಿ. ಅದೇ ರೀತಿ ಒಳಗೆ ಇಲ್ಲಿ ಆ ಶಾಸನ ಏನು ತಿಳಿಸುತ್ತಾ ಅನ್ನೋ ಮೊದಲು ತಿಳ್ಕೊಂಡು, ಆ ನಂತರ ಆ ಶಾಸನದ ಉಲ್ಲೇಖವನ್ನು ಯಾವ ರೀತಿ ಐತಿ ಅನ್ನೋದನ್ನು ಹೇಳ್ತೀನಿ. ಬರ್ರಿ ಇಲ್ಲೇ ಮೊದಲಿಗೆ ಈ ಶಾಸನವನ್ನು ಯಾರು ಇದು ಮಾಡ್ಯಾರ ಅನ್ನೋದನ್ನು ಈ ಶಾಸನದೊಳಗೆ ನೋಡ್ರಿ, ಇಲ್ಲೇ ಸೂರ್ಯ ಮತ್ತು ಚಂದ್ರರ ಉಲ್ಲೇಖವನ್ನು ಒಳಗೊಂಡೈತಿ. ಈ ಶಾಸನ ಸೂರ್ಯ ಮತ್ತು ಚಂದ್ರರನ್ನ ಯಾಕೆ ಅದರೊಳಗೆ ಶಿಲ್ಪದೊಳಗೆ ಕೆತ್ತಾರಪ್ಪ ಅಂದ್ರೆ, ಸೂರ್ಯ ಮತ್ತು ಚಂದ್ರರು ಇರುವವರೆಗೆ ಈ ಶಾಸನ ಇರಲಿ ಅನ್ನೋದಕ್ಕಾಗಿ ಸೂರ್ಯ ಮತ್ತು ಚಂದ್ರರನ್ನು ಇಲ್ಲಿ ಕೆತ್ತಿರ್ತಾರೆ. ಅದೇ ರೀತಿ ಒಳಗೆ ಹೊಳ್ಳಿ ಇಲ್ಲೇ ನಂದಿ ಐತ್ರಿ, ಈ ಕಡೆ ನಡಬರ್ಕ ಈಶ್ವರ ಐತಿ. ಈಶ್ವರವನ್ನು ಪೂಜೆ ಮಾಡುವ ಒಬ್ಬ ಪೂಜಾರಿ ಅದನ. ಅದೇ ರೀತಿ ಒಳಗೆ ಇಲ್ಲೇ ಈಶ್ವರನ ಮೂರ್ತಿ ಇರುವುದರಿಂದ ಇದು ಶೈವ ಧರ್ಮಕ್ಕೆ ಸೇರಿದ ಶಾಸನ ಅಂತಂದು ಇಲ್ಲೇ ಹೇಳ್ಬೋದಾಗುತ್ತೆ. ಅದೇ ರೀತಿ ಒಳಗೆ ಇಲ್ಲೇ ಒಂದು ಆಕಳು ಐತಿ, ಅದಕ್ಕೆ ಕರು ಐತಿ. ಈ ಆಕಳು ಮತ್ತು ಕರುವ ಇರುವ ಕಾರಣ ಇದು ದಾನ ಶಾಸನ ಅಂತಂದು ಇಲ್ಲೇ ಉಲ್ಲೇಖ ಆಗುತ್ತೆ. ಅಂದರೆ ಶೈವ ಧರ್ಮದೊಳಗೆ ಆಕಳು ಮತ್ತು ಕರು ಇರುವ ಶಾಸನಗಳು, ನಂದಿ ಇರುವ ಶಾಸನಗಳು ಇತ್ತಪ್ಪ ಅಂದ್ರೆ ಇದು ದಾನ ಶಾಸನಕ್ಕೆ ಸಂಬಂಧಪಡುತ್ತೆ. ಇದು ಯಾರಪ್ಪ ಅಂದ್ರೆ ಕಲ್ಯಾಣಿ ಚಾಲುಕ್ಯರ ತೈಲಪ್ಪ ಅಂದ್ರೆ ಮೂರನೇ ತೈಲಪ್ಪನಿಗೆ ಸಂಬಂಧಪಟ್ಟಂಥ ಶಾಸನ ಈ ಶಾಸನ ಆಗೈತಿ. ಇದು ಕೆರೆಗೆ ಭೂಮಿಯನ್ನು ದಾನ ಕೊಟ್ಟಿರುವ ಬಗ್ಗೆ ಉಲ್ಲೇಖವನ್ನು ತಿಳಿಸುತ್ತೆ. ಇದು ಕೆರೆ ಎಲ್ಲಿದಪ್ಪ ಅಂದ್ರೆ ನಿಂಗರೆಡ್ಡಿ ಕೆರೆ ಅಂತಂದು ಈಗಿನ ಗ್ರಾಮಸ್ಥರು ಕರೀತಾರೆ. ಆ ಕೆರೆ ಉಲ್ಲೇಖ ಈ ಶಾಸನದೊಳಗೆ ಐತಿ. ಅದೇ ರೀತಿ ಒಳಗೆ ಇದು ರಾಷ್ಟ್ರಕೂಟರಿಗೆ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶ ಈ ಮಲ್ಲಾಪುರ ಗ್ರಾಮ ಆಗೈತೆ. ಈ ಮಲ್ಲಾಪುರ ಗ್ರಾಮದೊಳಗೆ ವಿಶೇಷತೆ ಇನ್ನೊಂದು ಏನಪ್ಪ ಅಂದ್ರೆ, ಆವಾಗಿನ ಕಾಲದಲ್ಲಿ ಕುಸ್ತಿಪಟುಗಳು ಇದ್ರಂತ. ಆ ಕುಸ್ತಿಪಟುಗಳಿಂದ ಮಲ್ಲರ ಊರು ಹೋಗಿ ಮಲ್ಲಾಪುರ ಆಗೈತೆ ಅಂತಂದು ಇಲ್ಲಿ ಗ್ರಾಮಸ್ಥರು ಹೇಳ್ತಾರೆ. ಅದೇ ರೀತಿ ಒಳಗೆ ಇಲ್ಲಿ ಶಾಸನದ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ಈ ಶಾಸನದೊಳಗೆ ನೋಡ್ರಿ ಗ್ರಾಮಸ್ಥರು ಏನು ಮಾಡ್ಯಾರ, ಎಣ್ಣೆ ಹಾಕಿ ಅಲ್ಲಿರುವಂಥ ಅಕ್ಷರಗಳು ಅಳಿಕೆ ಹೋಗುವ ರೀತಿ ಒಳಗೆ ನೋಡ್ಕೊಂಡಾರ. ಅದಕ್ಕಾಗಿ ಇಲ್ಲೇ ಗ್ರಾಮಸ್ಥರಲ್ಲಿ ಒಂದು ಕಳಕಳಿಯ ವಿನಂತಿ ಏನಪ್ಪ ಅಂದ್ರೆ, ಈ ಶಾಸನವನ್ನು ಉಳಿಸಿಕೊಂಡು ಹೋಗುವುದು ನಮ್ಮ ಧರ್ಮ ಮತ್ತು ನಮ್ಮ ಕರ್ತವ್ಯ ಆಗಿದ್ದರಿಂದ ಈ ಶಾಸನವನ್ನು ಯಾರೂ ದಿನನಿತ್ಯ ಈಶ್ವರ ಐತೆ ಅಂತೇಳಿ ಇಲ್ಲೇ ಎಣ್ಣೆಯನ್ನು ಹಾಕಬಾರ್ದು. ಯಾಕಪ್ಪ ಅಂದ್ರೆ ಇದು ಈಶ್ವರ ಇರುವುದು ಶೈವ ಧರ್ಮದ ಶಾಸನ ಅಂತಂದು ತಿಳಿಸೋದಕ್ಕಾಗಿ ಆಗಿನ ಕಾಲದವರು ಕೆತ್ತಿದಂಥ ಈಶ್ವರ ಮೂರ್ತಿ ಅದು. ಒಳ್ಳೆ ಆಕಳು ಕೆತ್ತಾರಪ್ಪ ಅಂದ್ರೆ ದಾನ ಶಾಸನ ಅಂತಂದು ತಿಳಿಸೋದಕ್ಕಾಗಿ ಇದು ಆಕಳು ಮತ್ತು ಕರುಗಳನ್ನು ಕೆತ್ತಾರ. ಅದೇ ರೀತಿ ಒಳಗೆ ಇಲ್ಲೇ ಯಾರೂ ಇದಕ್ಕೆ ಪೂಜೆ ಅಥವಾ ಎಣ್ಣೆ ಹಾಕುವುದನ್ನು ಮಾಡಬಾರ್ದು. ಯಾಕಪ್ಪ ಅಂದ್ರೆ ಇಲ್ಲಿ ಕೆಳಗೆ ಇರುವಂತಹ ಅಕ್ಷರಗಳು ಏನಾಕವು ಹೊಂಟಾವ್ರಿ, ಇಲ್ಲಿ ನೋಡ್ಬೇಕು, ಇಲ್ಲಿ ಅಕ್ಷರಗಳು ಏನಾಕವು ಹೊಂಟಾವು. ಅದೇ ರೀತಿ ಒಳಗೆ ಈ ಅಕ್ಷರಗಳನ್ನು ಅಳಿಸಲಾರದಂತಹ ನೋಡಿಕೊಳ್ಳುವುದ ಕರ್ತವ್ಯ ನಮ್ಮ ಗ್ರಾಮಸ್ಥರ ಕರ್ತವ್ಯ ಆಗೈತೆ ಅಂತಂದು ನಾನು ಈ ಮೂಲಕ ಹೇಳ್ತೀನಿ. ಅದೇ ರೀತಿ ಒಳಗೆ ಇದನ್ನು ಸುರಕ್ಷಿತವಾಗಿ ಇಡಬೇಕನ್ನುವಂಥದ್ದು ನಮ್ಮ ಇಲ್ಲಿ ಗ್ರಾಮ ಪಂಚಾಯತಿಯವರಿಗೆ ಒಂದು ಮನವಿಯನ್ನು ಮಾಡ್ಕೊತೀನಿ. ಅದೇ ರೀತಿ ಒಳಗೆ ಇದನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತಂದು ಹೇಳಿ ಇಲ್ಲೇ ಹೇಳ್ಕೊಳ್ತೀನಿ. ಅದೇ ರೀತಿ ಒಳಗೆ ಅಲ್ಲಿ ಹಾಲದೇವ್ರ ಗುಡಿ ಒಳಗೆ ಈಶ್ವರ ಮೂರ್ತಿ ಐತಿ, ಯಾವ ರೀತಿ ಐತಿ ಅನ್ನೋದನ್ನು ಅದನ್ನು ನೋಡ್ಕೊಂಡು ಬರೋಣ ಅಂತಕ್ಕ ಬರ್ಬೋಣ್ರಿ. ಇಲ್ಲಿ ನೋಡ್ರಿ, ಇದಾ ಹಾಲದೇವ್ರ ಗುಡಿ. ಈ ಹಾಲದೇವ್ರ ಗುಡಿ ಒಳಗೆ ಯಾವ ರೀತಿ ಐತಿ ಅನ್ನೋದನ್ನು ಇಲ್ಲಿ ನೋಡ್ಬೋದಿಲ್ಲ. ಇಲ್ಲೇ ಈ ಹಾಲದೇವ್ರ ಗುಡಿ ಒಳಗೆ ಇಲ್ಲೇ ಈಶ್ವರ ಮೂರ್ತಿ ಐತಿ. ಈ ಈಶ್ವರ ಮೂರ್ತಿಯನ್ನು ಇಲ್ಲೇ ನಾವು ಏನಂತ ಈಶ್ವರ ದೇವಾಲಯ ಅಂತ ಇರ್ಬೋದು, ಆದರೆ ಇಲ್ಲೇ ಗ್ರಾಮಸ್ಥರು ಏನಂತ ಕರೀತಾರಪ್ಪ ಅಂದ್ರೆ ಹಾಲದೇವರ ಗುಡಿ ಅಂತಂದು ಇದನ್ನು ಕರೀತಾರೆ. ಇದು ಏನಪ್ಪ ಅಂದ್ರೆ ಆಗಿನ ರಾಷ್ಟ್ರಕೂಟರ ಕಾಲದೊಳಗೆ ನಿರ್ಮಾಣ ಆಗೈತೆ ಅಂತಂದು ಹೇಳ್ಬೋದು. ಆದರೆ ಇದಕ್ಕೆ ನೋಡಿದ್ರೆ ಮಡಿಗೆಯನ್ನು ಹಾಕಿದ್ದಾರೆ. ಈ ಮಡಿಗೆಯನ್ನು ಹಾಕಿದ್ದು ನೋಡಿದ್ರೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಇದನ್ನು ಸುಧಾರಣೆಯನ್ನು ಮಾಡ್ಯಾರ ಅಂತಂದು ಇಲ್ಲಿ ಹೇಳ್ಬೋದಾಗುತ್ತೆ. ಅದೇ ರೀತಿ ಒಳಗೆ ಒಂದಿಷ್ಟು ಮುಂಭಾಗದಲ್ಲಿ ಕಟ್ಟೆ ಇದೆ. ಆ ಕಟ್ಟೆ ಒಳಗೆ ಗಜಲಕ್ಷ್ಮಿ ಶಿಲ್ಪಗಳು ಕಾಣ್ಬೋದು. ಆ ಗಜಲಕ್ಷ್ಮಿ ಶಿಲ್ಪಗಳನ್ನು ಇಲ್ಲಿ ನಾವು ಹಳೆ ಕಾಲದ ರಾಷ್ಟ್ರಕೂಟರ ಮನೆತನಕ್ಕೆ ಸೇರಿದಂಥ ಗಜಲಕ್ಷ್ಮಿ ಶಿಲ್ಪಗಳನ್ನು ಇಲ್ಲಿ ತೋರಿಸ್ತೀನಿ ಬರ್ರಿ. ಇಲ್ಲೇ ಮುಂಭಾಗದಲ್ಲಿ ಗಣೇಶನ ಮೂರ್ತಿ ಇದ್ದು, ಅದೇ ರೀತಿ ಒಳಗೆ ಇಲ್ಲೇ ಹಳೆ ಕಾಲದ
ಹನುಮಂತ ದೇವರು ಇಲ್ಲಿ ಐತಿ ನೋಡ್ರಿ. ಈ ಹನುಮಂತ ದೇವರು ಐತಿ. ಅದೇ ರೀತಿ ಒಳಗೆ ಇಲ್ಲೇ ನಾಗದೇವತೆ ಅಂತಂದು 2 ನಾಗದೇವತೆಗಳನ್ನು ಕಾಣ್ಬೋದು. ಅದೇ ರೀತಿ ಒಳಗೆ ಇದನ್ನು ಏನು ಮಾಡಕತ್ತಾರಪ್ಪ ಅಂದ್ರೆ ಸುಧಾರಣೆಯನ್ನು ಮಾಡಕತ್ತಾರೆ. ಮತ್ತು ಇಲ್ಲೇ ಈಶ್ವರ ಮೂರ್ತಿಯನ್ನು ಇಲ್ಲಿ ಕಾಣ್ಬೋದು ನಾವು. ಇಲ್ಲಿ ನೋಡ್ರಿ, ವೃತ್ತಾಕಾರದೊಳಗೆ ಈಶ್ವರನ ಮೂರ್ತಿ ಇಲ್ಲಿ ಮುಂಭಾಗದಲ್ಲಿ ಕಾಣುತ್ತಾ. ಅದೇ ರೀತಿ ಬಸವಣ್ಣನ ಮೂರ್ತಿ ಐತಿ. ಅದೇ ರೀತಿ ಈಶ್ವರನ ಮೂರ್ತಿ. ಈ ರೀತಿ ಒಳಗೆ ಇಲ್ಲೇ ಗಜಲಕ್ಷ್ಮಿ ಶಿಲ್ಪಗಳು ಇಲ್ಲೇ ಕಾಣ್ತವೆ. ಇಲ್ಲೇ ಇನ್ನೊಂದು ಹೇಳಪ್ಪ ಅಂದ್ರೆ ಈ ಶಾಸನಗಳನ್ನು ಮತ್ತು ಇಲ್ಲಿರುವಂಥ ಶಿಲ್ಪಗಳನ್ನು ಗ್ರಾಮಸ್ಥರು ಕಾಪಾಡ್ಕೊಂಡು ಹೋಗ್ಬೇಕಂತಂದು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಕೇಳ್ಕೊತಾರೆ.